14 ವರ್ಷದ ಶ್ರೀನಂದ ಆಕೆ ಸಾವನ್ನಪ್ಪಿದ್ದಾಳೆ. ಚಂದ್ರದ್ರೋಣ ಎನ್ನುವಂತಹ ಒಂದು ಜಾಗಕ್ಕೆ ಹೋಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ. 40 ಜನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗಿದ್ದಂತಹ ಶ್ರೀನಂದ ಹೆಣವಾಗಿ ಸಿಕ್ಕಿರೋದು ಅಚ್ಚರಿಯ ಸರಿ. 2000 ಅಡಿ ಆಳಕ್ಕೆ ಹೋಗಿ ತಗಲಾಕೊಂಡಿರುವಂತಹ ಆ ಒಂದು ಹೆಣ ಡ್ರೋನ್ನ ಮೂಲಕ ನೋಡಿ ಪತ್ತೆ ಹಚ್ಚಿ ಹೆಣವನ್ನ ಹೊರತೆಗೆಯಲಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಹೋಗಿದ್ದು ಅಪ್ಪ ಅಮ್ಮ ಕೂಡ ಇದ್ರು. ಹಾಗಾದ್ರೆ ಆಕೆಯ ಸಾವು ನಿಗೂಢವಾಗಿದ್ದು ಹೇಗೆ? ಅದು ಸಾವು, ಕೊಲೆಯೋ, ಆಕಸ್ಮಿಕವೋ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಕಸ್ಮಿಕ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅದು ಆಕಸ್ಮಿಕವಲ್ಲ ಅಂತ ಈಗ ಮುನ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಶ್ರೀನಂದ ಅವರ ತಂಗಿ ಮಾಡಿರುವಂತಹ ಒಂದೇ ಒಂದು ವಿಡಿಯೋದಲ್ಲಿ ಅಸಲಿ ಸತ್ಯ ಗೊತ್ತಾಗಿದೆ. ಶ್ರೀನಂದ ತಂಗಿ ಒಂದು ವಿಡಿಯೋವನ್ನು ಮಾಡ್ತಾಳೆ. ಆ ವಿಡಿಯೋದಲ್ಲಿ ಶ್ರೀನಂದ ಕೋಪ ಮಾಡಿಕೊಂಡು ಹೋಗಿರುವಂತಹ ವಿಚಾರ ಬೆಳಕಿಗೆ ಬರುತ್ತೆ. ಶ್ರೀನಂದ ಒಂದ್ ಕಡೆಗೆ ನಿಂತುಕೊಂಡು ಸೆಲ್ಫಿಯನ್ನ ಹೊಡ್ಕೊಳ್ತಾ ಇದ್ಲಂತೆ, ರೀಲ್ಸ್ ಗಳನ್ನ ಮಾಡ್ತಾ ಇದ್ಲಂತೆ. ತದಾದ ನಂತರ ಅವರ ಅಪ್ಪ ಬಂದ್ಬಿಟ್ಟು ಕೂಗಾಡ್ತಾರಂತೆ, ಇಲ್ಲಿ ಬಂದು ಯಾಕೆ ರೀಲ್ಸ್ ಮಾಡ್ತಿದ್ಯಾ, ಇಲ್ಲಿ ಬಂದು ಯಾಕೆ ಸೆಲ್ಫಿಗಳನ್ನ ತೆಕ್ಕೊಳ್ತಾ ಇದೆಯಾ ಅಂತ ಹೇಳಿ ರೂಡ್ ಆಗಿ ಅವರಪ್ಪ ಮಾತನಾಡ್ತಾರಂತೆ. ಅವರಪ್ಪ ಮಾತನಾಡಿರೋ ಕಾರಣಕ್ಕಾಗಿ ಆಕೆ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅಪ್ಪ ಆಗ ಬೈದೆ ಹೋಗಿದ್ರೆ ಆಕೆ ಸುಮ್ಮನೆ ಇರ್ತಿದ್ಲು, ಸೈಲೆಂಟ್ ಆಗಿರ್ತಿದ್ಲು ಅಂತ ಹೇಳಲಾಗ್ತಾ ಇದೆ. ಇನ್ನು ತಂದೆ ಕೂಡ ಆಕೆ ಎಲ್ಲಿ ಬಿದ್ದು ಹೋಗ್ತಾಳೋ ಎನ್ನುವಂತಹ ನಿಟ್ಟಿನಲ್ಲಿ ಹೇಳಿರಬಹುದು, ಅಲ್ಲಿ ಹೋಗಿ ಆ ಒಂದು ತುದಿಗೆ ಹೋಗಿ ನೀನು ಸೆಲ್ಫಿಗಳನ್ನ ತೆಕ್ಕೊಳ್ಬೇಡ, ರೀಲ್ಸ್ಗಳನ್ನ ಮಾಡಬೇಡ ಅಂತ. ಅದಕ್ಕೆ ಪ್ರಚೋದನೆಗೊಂಡು ಶ್ರೀನಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮೇಲ್ನೋಟಿಗೆ ಕಂಡು ಬರ್ತಾ ಇದೆ. ಇನ್ನು ಆಕೆಯ ತಂದೆ ಹೇಳುವಂತಹ ವಿಚಾರ ಏನು ಅಂತಂದ್ರೆ, ನಾನು ಮುದ್ದಾಗಿ ಸಾಕಿರುವಂತಹ ಹೆಣ್ಣು ಮಗಳು, ಅವಳು ಸಾವನ್ನಪ್ಪಿರುವುದು ನಮಗೆ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಎನ್ನುವಂತಹ ವಿಚಾರಗಳನ್ನು ಕೂಡ ಅವರು ಬಾಯ್ ಬಿಡ್ತಾರೆ. ಚಂದ್ರದ್ರೋಣದಲ್ಲಿ ಕೇರಳ ಪ್ರವಾಸದಲ್ಲಿ ನಡೆದಿರುವಂತಹ ಘಟನೆ. ಎಸ್, ಇನ್ನು ಶ್ರೀನಂದ ಅವರ ಒಂದು ಹೆಣವನ್ನ ಪತ್ತೆ ಮಾಡಲಿಕ್ಕೆ ಎಷ್ಟು ಹರಸಾಹಸ ಪಟ್ಟರು ಗೊತ್ತಾ? ಶ್ರೀನಂದ ಅವರ ಹೆಣವನ್ನ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಶೋಧ ಕಾರ್ಯಗಳು ಬಂತು. ಅರಣ್ಯ ಇಲಾಖೆಯವರು ಸಾಥ್ ಕೊಟ್ಟರು. ಹಾಗೆ ಇನ್ನು ಸಾಕಷ್ಟು ಜನರು ಈ ಒಂದು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ರು. 2000 ಅಡಿ ಆಳದಲ್ಲಿ ಅವಳ ಹೆಣ ಸಿಕ್ಕಿದೆ, ಪತ್ತೆಯಾಗಿದೆ. ಡ್ರೋನ್ನ ಮೂಲಕ ಹುಡುಕಲಾಯಿತು. ಇಲ್ಲಿ ನಾವು ನೋಡ್ಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಆಕೆಯದ್ದು ಆಕಸ್ಮಿಕ ಸಾವು ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದ್ರೆ ಆತ್ಮಹತ್ಯೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾದ್ರೆ ನಿಜಕ್ಕೂ ತಂದೆ ಹೇಳಿರುವಂತಹ ಮಾತನ್ನ ನೋಡ್ಕೊಂಡು ಅಥವಾ ತಂದೆ ಹೇಳಿರುವಂತಹ ಮಾತುಗಳನ್ನ ಕೇಳ್ಕೊಂಡು ಆಕೆ ಆತ್ಮಹತ್ಯೆಗೆ ಮುಂದಾದ್ಲ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಹೇಳಿ ಈಗ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅವಳ ಶವವನ್ನ ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಗೆ ಏನ್ ಅನ್ಸುತ್ತೆ? ಆಕೆ ಸತ್ತಿರೋ ಕಾರಣ ಏನಾಗಿರಬಹುದು ಎನ್ನುವುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.